ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬಾಗಿಲುಗಳನ್ನು ಕಾಯೋದ್ರಿಂದ ನಿಮ್ಮ ಜೀವಮಾನದಲ್ಲಿ ಆಶೀರ್ವಾದಗಳು ಏನು ಎಂಬುದಾಗಿ ನೀವು ಕೇಳಿಸ್ಕೊಳ್ತೀರಾ. ಮಾತ್ರವಲ್ಲದೆ ನೀವು ನೋಡ್ತೀರಾ, ಹೃದಯದಲ್ಲಿ ಸ್ವೀಕಾರ ಮಾಡ್ತೀರಾ, ನಂಬ್ತೀರಾ, ನೀವು ಅದ್ಭುತಗಳನ್ನು ಕಾಣ್ತೀರಾ. ಆರನೇದಾಗಿ ಓದಪ್ಪ. ಆರನೇದಾಗಿ ಯೋಹಾನ 10:3 ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅಷ್ಟೇ ಸಾಕು. ಸರಿ, ಬಾಗಿಲು ಕಾಯುವವನು ಬಾಗಿಲು ತೆಗಿತಾನೆ. ಅವ್ರು ಯಾರು? ಯೇಸ್ವಾಮಿ. ಇವತ್ತು ಯೇಸ್ವಾಮಿ ಬಾಗಿಲು ತೆರೀತಾ ಇದ್ದಾರೆ, ನಿಮ್ಮೆಲ್ರಿಗೂ ಬಾಗಿಲು ತಟ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮಲ್ಲಿ ಕೆಲವ್ರಿಗೆ ಹೇಳ್ತಾ ಇದ್ದಾರೆ, ಏಸಪ್ಪ ನೀನು ಬಾ, ಇಲ್ಲಿ ಪ್ರಾರ್ಥನೆ ನಡೀತಾ ಇದೆ, ನೀನು ನಿನ್ನ ಫ್ಯಾಮಿಲಿ ನೀನು ಟೈಮ್ ತೊಗೊಂಡು 1 hour ಆದರೂ ಯಾವಾಗಾದರೂ ಬಂದು ವಾಕ್ಯ ಓದು, ಸಮಯ ಕಳಿ, ನಿನ್ನ ಜೀವನದಲ್ಲಿ ಈ ಪ್ರಾಬ್ಲಮ್ಗೆ ಕಾರಣ ಏನು ಅನ್ನೋದನ್ನು ನಾನು ನೀನು ಕಂಡುಹಿಡಿಬೇಕು. ವಾಕ್ಯದ ಮೂಲಕ ದೇವರು ನನಗೆ ನಿನಗೆ ತಿಳಿಸ್ತಾರೆ, ಇದೇ ನಿನಗೆ ಪ್ರಾಬ್ಲಮ್ಮು ಅಂತ ನನಗೆ ನಿನಗೆ ಹೇಳ್ತಾರೆ. ನಾನು ಯಾವಾಗಲೂ ಹೇಳೋದು ದೇವರ ವಾಕ್ಯದ ಪ್ರಕಾರ, ಕ್ರೈಸ್ತರು ಯಾವಾಗಲೂ ಅಭಿವೃದ್ಧಿ ಆಗಬೇಕಾದ್ರೆ ಅದು ವಾಕ್ಯದಿಂದ ಮಾತ್ರನೇ, ಅಥವಾ ದೇವರ ಸನ್ನಿಧಾನದಿಂದ. ದೇವರ ಸನ್ನಿಧಾನ ಇಲ್ಲದೆ ನಾನು ನೀನು ಮುಂದುವರಿಯೋಕ್ಕಾಗಲ್ಲ. ಸೊ ಯಾರಾದರೂ ಒಂದು ವೇಳೆ ದೇವರೊಂದಿಗೆ ಸರಿ ಇಲ್ವಾ, ದೇವರೊಂದಿಗೆ ನಾನು ನೀನು ಸರಿ ಆಗಬೇಕು. ಎರಡನೇದಾಗಿ ಅವರ ಆಲಯದ ಅಂಗಳದಲ್ಲಿ ಬಂದು ನಾನು ನೀನು ಸಮಯ ಕಳಿಬೇಕು. ಹಾಗಾದರೆ ಓದಪ್ಪ. ಬಾಗಿಲು ಕಾಯೋದ್ರಿಂದ 5ನೇ ಆಶೀರ್ವಾದ ಏನು? 5ನೇದ 6ನೇದ? ಓದಪ್ಪ. ದೇವರ ಸ್ವರ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬಹುದು. ಎಸ್, ನಿನಗೆ ಕ್ಲಿಯರ್ ಆಗಿ ದೇವರ ಸ್ವರ ಕೇಳಿಸ್ತಾರೆ. ನಿನ್ನ ಪ್ರಾಬ್ಲಮ್ ಏನು, ನಿನ್ನ ಸಮಸ್ಯೆ ಏನು, ಅದಕ್ಕೆ ಯಾಕೆ ಈ ಥರ ನಿನಗೆ ನನಗೆ ಆಗ್ತಾ ಇದೆ, ಏನಕ್ಕಾಯಿತು, ದೇವರು ತನ್ನ ಸ್ವರ ಕೇಳಿಸ್ಕೊಡೋ ಹಾಗೆ ನಿನಗೆ ಕ್ಲಿಯರಾಗಿ ಮಾತಾಡ್ತಾರೆ. ಸರಿನಾ? ಒಂದು ವೇಳೆ ಇವತ್ತು ಯಾರು ಇಲ್ಲಿ ಬಂದಿದ್ದೀರಾ, ನಿಮಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಆ ಥರ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು, ಅದಕ್ಕೆ ಕಾರಣ ಏನು ಎಂಬುದಾಗಿ ನೀವು ಕಂಡುಹಿಡಿದು ಇವತ್ತು ಕಂಡುಹಿಡಿಯೋಕ್ಕೆ ಆಗದೇನೆ ಪರಿತಪ್ಪಿಸಿ, ಸರಿ ನಾನು ಆಲಯಕ್ಕೆ ಹೋಗ್ತೀನಿ ನೋಡೋಣ ಅಂತೇಳಿ ನೀವು ಬಂದಿರ್ಬೋದು. ಯಾರ ಜೀವಮಾನದಲ್ಲಿ ಕುಗ್ಗಿ ಹೋಗಿದ್ದೀರಾ, ಯಾರ ಜೀವಮಾನದಲ್ಲಿ ನೊಂದು ಹೋಗಿದ್ದೀರಾ, ನಿಮಗೆ ದೇವರು ಸ್ವರ ಕ್ಲಿಯರಾಗಿ ಕೇಳಿಸಿ, ನೋಡು ಈ ರೀಸನಿಂದೇ ಮಗನೇ, ಈ ರೀಸನಿಂದಲೇ ಮಗಳೇ ನಿನಗೆ ಈ ಥರ ಆಗ್ತಾ ಇದೆ, ವರಿ ಮಾಡಬೇಡ, ನಾನು ಅದನ್ನು ಸರಿಪಡಿಸ್ತೀನಿ. ನಿನ್ನ ಆತ್ಮದ ಜೀವಿತದಲ್ಲಿ ಏನೇನು ಕೊರತೆ ಇದೆ ಅದನ್ನು ಸರಿಪಡಿಸ್ಕೋ. ನನಗೆ ಹೆಚ್ಚು ಡಿವೋಷನ್ ಉಳ್ಳವನಾಗಿರುವಂಥ ದೇವರು ನಿನ್ನ ಏನು ಮಾಡ್ತಾ ಇದ್ದಾರೆ, ಕರೆಯುವವರಾಗಿದ್ದಾರೆ ಪ್ರಿಯರೇ. ಸೊ ಹೀಗಾಗಿ ದೇವರ ಸ್ವರ ನನಗೆ ನಿನಗೆ ಸ್ಪಷ್ಟವಾಗಿ ಕೇಳಿಸುವಂಥದ್ದಾಗಿದೆ. 7ನೇದಾಗಿ ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನ ಮಾತ್ರ ಓದಮ್ಮ. ಆದಿಕಾಂಡ 18 1ನೇ ವಚನ ಮಾತ್ರ ಓದಮ್ಮ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರತ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಸರಿ, ಇದರಲ್ಲಿ 3 ವಾಕ್ಯ ಇದೆ, ಅದನ್ನು ನಾವು ಓದೋದಿಲ್ಲ. ಬಟ್ ಆದರೆ ಈ 7ನೇ ಪಾಯಿಂಟಿಗೆ, 7ನೇ ಆಶೀರ್ವಾದಕ್ಕೆ ನಾನೇ ನಿಮಗೆ ವಿವರಣೆ ಮಾಡ್ತೇನೆ. ಒಂದಿನ ಅಬ್ರಹಾಮ, ಅವನಿಗೆ ಒಂದು ತೋಪಿರುತ್ತೆ, ಆ ತೋಪ್ ಹತ್ರ ಒಂದು ಗುಡಾರದ ಬಾಗಿಲಿನಲ್ಲಿ ಅವನು ಕುಳಿತುಕೊಂಡಿರ್ತಾನೆ. ನಾನು ಹೇಳಿದೆ, ಬಾಗಿಲು ಕಾಯುವುದರಂದ ಅರ್ಥ 2 ಅರ್ಥ ಇದೆ. ಒಂದನೇದಾಗಿ ನಿನ್ನ ಆತ್ಮ ಯಾವಾಗಲೂ ನಾನು ನೀನು ಪಾಪ ಭಾರ ನಿನಗೆ ಉಂಟಾಗದಂತೆ ಕಾಪಾಡಿಕೊಳ್ತಾ ಇರಬೇಕು. 2ನೇದಾಗಿ ನಿನಗೆ ದೇವರು ಕೊಟ್ಟಿರುವಂಥ ಸಭೆಯ ಒಂದು ಅಂಗಳದಲ್ಲಿ ನಾನು ನೀನು ಯಾವಾಗಾದರೂ ಟೈಮ್ ಮಾಡಿಕೊಂಡು ಬಂದು ನಾವು ಕುಳಿತುಕೊಳ್ಳುವಾಗ ದೇವರು ನಮಗೆ ದರ್ಶನ ಕೊಡ್ತಾರೆ. ಅಬ್ರಹಾಮನಿಗೆ ದರ್ಶನ ಕೊಟ್ಟ ಹಾಗೆ ದೇವರು ನಿನಗೆ ದರ್ಶನ ಕೊಡ್ತಾರೆ. ಏನು ಇಲ್ಲಿ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಏನಂದರೆ, ದೇವರು ಅವರಿಗೆ ವಾಗ್ದಾನ ಕೊಟ್ಟಿದ್ರು, ಬಟ್ ವಯಸ್ಸಾಗ್ಬಿಟ್ಟಿದೆ. ನಾನು ನೀನು ಸಹ ಹೇಳ್ತಾ ಇರ್ಬೋದು ಇವತ್ತು, ಸ್ವಾಮಿ ಇದೆಲ್ಲ ಆಗೋಗಿದೆ, ಈ ಕತೆ ಮುಗಿದೋಗಿದೆ, ಬಟ್ ವಾಗ್ದಾನ ಇದೆ ನನಗೆ, ಐ ಹ್ಯಾವ್ ದ ಪ್ರಾಮಿಸ್. ಏನು ಹೇಳ್ರಿ ಸ್ವಾಮಿ, ಹಿಂಗೆ ಆಗೋಗಿದೆ, ಹಿಂಗೆ ಮುಗಿದೋಗಿದೆ, ಬಟ್ ವಾಗ್ದಾನ ಇದೆ. ಸರಿ,
ವಾಗ್ದಾನ ಇದ್ದರೆ ಭಯ ಪಡಬೇಡ, ವಾಗ್ದಾನ ನಿನ್ನ ನೆರವೇರ್ತಾನೆ. ಸೊ ಬಾಗಿಲಲ್ಲಿ ಕೂತ್ಕೊಂಡಿದ್ರಿಂದ ಇವನ ಹತ್ರ ದೇವದೂತರು ಬಂದರು. ಕಣ್ಣೆತ್ತಿ ಇವನು ನೋಡ್ತಾನೆ, ದೇವದೂತರು ಬರ್ತಾರೆ. ಅವ್ರು ಬಂದು ಏನು ಹೇಳ್ತಾರೆ, ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಮಗನಿರ್ತಾನೆ, ಸಾರಳಿಗೆ ಒಬ್ಬ ಮಗನಿರ್ತಾನೆ. ಇದು ಅಸಾಧ್ಯ, ಇದು ನಂಬಕ್ಕೆ ಅಸಾಧ್ಯ. ನಿನ್ನ ಜೀವಮಾನದಲ್ಲಿ ಯಾವುದಾದ್ರೂ ಅಸಾಧ್ಯವಾಗಿದೆಯಮ್ಮ? ನಿನ್ನ ಮನೆಯವರು ದೇವ್ರ ಕಡೆಗೆ ಬರೋದು ಅಸಾಧ್ಯನಾ? ನಿನಗೇನೋ ಒಂದು ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಗೋದು ಅಸಾಧ್ಯನಾ? ಇದು ಆಗಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು ನಾನು ಆ ರೀತಿ ಅಂದ್ಕೊಂಡಿದ್ದೀವಾ? ಇದು ಆಗಲ್ಲ ಬಿಡು, ನ್ಯಾಚುರಲ್ ಆಗಿ ಇದು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀವಾ? ಸರಿ, ದೇವರು ಅಲ್ಲಿ ಒಂದು ವಾಗ್ದಾನ ಮಾಡಿಬಿಡ್ತಾರೆ, ಇವನು ಬಾಗಿಲ ಹತ್ರ ಕೂತ್ಕೊಂಡಿದ್ರಿಂದ ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಮಗನೇ ಇರ್ತಾನೆ. ದೇವದೂತ ಹೇಳ್ದಂಗೆ ಆಯಿತು. ಹಾಗಾದರೆ ನಾವು ಬಾಗಿಲಲ್ಲಿ ದೇವರ ಆಲಯದ ಅಂಗಳದಲ್ಲಿ ಸಮಯ ಕಳೆದ್ರೆ ನನಗೆ ನಿನಗೆ ಆಗುವಂಥ 7ನೇ ಕಾರ್ಯ ಯಾವುದಂದರೆ, ಓದಮ್ಮ. ದೇವರಿಂದ ಅಸಾಧ್ಯವಾದ ಅದ್ಭುತವನ್ನು ಹೊಂದಬಹುದು. ವೆರಿ ಗುಡ್. ಯಾವುದು ಅಸಾಧ್ಯಪ್ಪ? ಯಾವುದು ಅಸಾಧ್ಯ? ನೀನು ಇವತ್ತು ಇಲ್ಲಿ ಬಂದಿದೆಯಾ? ಯಾವುದು ಅಸಾಧ್ಯ ನಿನಗೆ? ಅದಾಗುತ್ತೆ, ಸಾಧ್ಯ ಆಗುತ್ತೆ. ಭಯಪಡಬೇಡಿ, ನಿರಾಸರಾಗಬೇಡಿ. ನನಗೆ ನಿನಗೆ ದೇವರು ಇಲ್ಲಿ ಕರ್ಕೊಂಬಂದಿದ್ದಾರೆ. ಇವತ್ತು ಈ ವಾಕ್ಯ ಕೇಳೋದಕ್ಕೋಸ್ಕರವಾಗಿ ನಿನ್ನಲ್ಲಿ ಕರ್ಕೊಂಬಂದಿದ್ದಾರೆ. ಹೀಗಾಗಿ ಯಾವುದು ಇಂಪಾಸಿಬಲ್ ಅಂತ ಹೇಳ್ತಾ ಇದೆಯೋ ಅದು ಪಾಸಿಬಲ್ ಆಗಿ ಮಾರ್ಪಡ್ತದೆ. ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ಯಾವುದು ಅಮ್ಮ ಇವತ್ತಿಲ್ಲ ಅಸಾಧ್ಯ ಅಂತ ಗೊತ್ತಿದೆಯೋ, ನಿನಗದನ್ನು ಸಾಧ್ಯವಾಗಿ ಮಾರ್ಪಡಿಸ್ತಾರೆ. ಏನಪ್ಪ? ನಿಂಗೆ ಸಾಧ್ಯವಾಗಿ ಮಾರ್ಪಡಿಸ್ತಾರೆ. ಇದು ನನಗೇನೋ ಈ ಪಾಯಿಂಟ್ ಭಾಳ ಹೃದಯದಲ್ಲಿ ಒತ್ತಿ ಹೇಳಬೇಕು ಅನಿಸ್ತಾ ಇದೆ. ನೀವು ಇದಾಗಲ್ಲ, ಇದು ಅಸಾಧ್ಯ ಅಂತ ಇಷ್ಟು ತಿಂಗಳು, ಇಷ್ಟು ದಿನ ನೀನೇನಾದರೂ ಕಳವಳ ಪಟ್ಕೊಂಡು ಇವತ್ತಿಲ್ಲಿ ಬಂದಿದೆಯಾ? ನೀನು ಆತನ ಆಲಯದಲ್ಲಿ ಸಮಯ ಕಳೆಯೋದಕ್ಕೆ ಪ್ಲ್ಯಾನ್ ಮಾಡು, ಮತ್ತು ದೇವರಲ್ಲಿರೋದಕ್ಕೆ ನೀನು ಹೆಚ್ಚು ಪ್ಲ್ಯಾನ್ ಮಾಡು. ನೀವು ನೋಡ್ರಿ, ಇದುವರೆಗೂ ಯಾವ್ಯಾವ ತಡೆ ಆಗಿತ್ತೋ ಅದನ್ನೆಲ್ಲ ದೇವರು ಖಂಡಿತವಾಗಿ ತಡೆ ಒಡೆದು ನೀನು ಅಸಾಧ್ಯವಾದದ್ದನ್ನು ಅದ್ಭುತವಾಗಿ ಹೊಂದಿಕೊಳ್ಳುವ ಹಾಗೆ ದೇವರು ಮಾಡ್ತಾರೆ. ಆಮೇಲೆ ದೇವರು ಮಾಡೇ ಮಾಡ್ತಾರೆ, ಖಂಡಿತವಾಗಿ ಭಯಪಡ್ತಾರೆ. ಇಲ್ಲಿವರೆಗೂ ನಿಮ್ಮ ಜೀವಮಾನದಲ್ಲಿ ಹೋದ ತಿಂಗಳು, ಹೋದ ವರ್ಷನೋ, ಆಚೆ ವರ್ಷನೋ ಅಥವಾ ಯಾವ್ಯಾವ ತಡೆ ಆಗಿತ್ತು ಅದಾಗೋದೇ ಇಲ್ಲ ಅಂದ್ಕೊಂಡಿದ್ದೀವೋ, ನಿನ್ನ ಪ್ರಾರ್ಥನೆಗೆ ಉತ್ತರ ದೇವರು ಕೊಟ್ಟೇ ಕೊಡ್ತಾರೆ. ಕೆಲವು ಕಾರ್ಯಗಳು ಹಣದಿಂದ ನಡೀತದೆ, ಕೆಲವು ಕಾರ್ಯಗಳು ಇನ್ಫ್ಲೂಯೆನ್ಸಿಂದ ನಡೀತದೆ. ಆದರೆ ಅನೇಕ ಕಾರ್ಯಗಳು ನಮ್ಮ ಜೀವಮಾನದಲ್ಲಿ ಯಾವುದರಿಂದ ನಡೀತದೆ? ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿ ಮಾಡುವಂಥ ಅದ್ಭುತವಾದ ದೇವರಿಂದ ನಡೀತದೆ. ನಿನಗೆ ಅದ್ಭುತ ಕಾಯ್ದುಕೊಂಡಿದೆ, ಆದರೆ ನೀನೇನು ಮಾಡಬೇಕು? ಬಾಗಿಲು ಕಾಯಬೇಕು. ಆತನ ಆಲಯದ ಅಂಗಳದಲ್ಲಿ 1 ತಾಸಾದರೂ ನೀನು ಸಮಯ ಕಳೆಯುವುದಾದರೆ ಅಸಾಧ್ಯವಾದದ್ದು ನಿನಗೆ ಸಾಧ್ಯವಾಗಿ ಮಾರ್ಪಡಿಸಿ. ಪ್ರಿಯ ವೀಕ್ಷಕರೇ, ಖಂಡಿತವಾಗಿ ಈ ಸಂದೇಶದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಅವುಗಳ ಕೂಡ ಇವೆಲ್ಲ ನಿಮಗೆ ದೊರಕ್ತದೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದಪ್ಪ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನೆಂಬುದಾಗಿ ನೀನು ಹೇಳಿದೆಯಪ್ಪ. ನಾನು ಅನ್ಯೋನ್ಯತೆ ಉಳ್ಳವನಾಗಿರುವೆನೆಂಬುದಾಗಿ ಹೇಳಿದೆಯಪ್ಪ. ಎಷ್ಟೋ ಜನ ಕೆಲಸ ಮಾತ್ರವಲ್ಲದೆ ವಿವಿಧವಾದ ತಂದೆಯಾದ ದೇವರೇ ಚಟುವಟಿಕೆಯಲ್ಲಿ ತೊಳಗಿ ನಿನ್ನ ಸಾನ್ನಿಧ್ಯವನ್ನು ಮರೆತಿದ್ದಾರೆ. ಇನ್ನು ಮೇಲೆ ದೇವರೇ, ನಿನ್ನೊಂದಿಗೆ ಒಂದು ಗಳಿಗೆ ಆದರೂ ಸಮಯ ಕಳೆಯುವಾಗ ಎಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ಸ್ವರ್ಗದ ಆನಂದ ನಿಮ್ಮೆಲ್ಲರ ಹೃದಯವನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬ
ಸ್ವಸ್ಥ ಕೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾದ ಎನ್ ಸ್ವಸ್ಥ ಕೈದನು ಎನ್